ಗೈಸ್, ನಾನು ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ. 9 ಜನ ವಿಲನ್ಗಳ ಮಧ್ಯೆ ಹೀರೋ ಆಗಿ ಕಾಣಿಸ್ಕೊಂಡಂತಹ ವ್ಯಕ್ತಿ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ನಮ್ಮ ಪ್ರೀತಿಯ ಧರ್ಮ ಕೀರ್ತಿರಾಜ್ ಅವರು. ಸೊ ಇವಾಗ ಅವ್ರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ನಾನು ನಿನ್ನೆ ಬಿಗ್ ಬಾಸ್ ನೋಡಿದೆ. ಸೊ ಅದರಲ್ಲಿ ಗ್ರ್ಯಾಂಡ್ ಎಂಟ್ರಿ ತಗೊಂಡ್ರು, ಗ್ರ್ಯಾಂಡ್ ಆಗಿ ಮಾತಾಡಿದ್ರು ಒಂದಷ್ಟು ಮಾತುಗಳು. ಆ ಗ್ರ್ಯಾಂಡ್ ಮಾತೇನು ಅಂತ ನಿಮಗೂ ಗೊತ್ತಾಗಿದೆ. ಅವರು ಗ್ರ್ಯಾಂಡ್ ವೇದಿಕೆಯಲ್ಲಿ ಗ್ರ್ಯಾಂಡ್ ಆಗಿ ಒಂದು ಮಾತು ಹೇಳ್ತಾರೆ. ನನ್ನ ಮೊದಲ ಚಿತ್ರ ನವಗ್ರಹ ತೂಗು ದೀಪ ಸಂಸ್ಥೆಯಿಂದ ಬಂದಿದ್ದು. ದರ್ಶನ್ ಸರ್ ಹಾಗೂ ದಿನಕರ್ ಸರ್ ಅವರು ನನಗೆ ಅದೊಂದು ಅವಕಾಶ ಮಾಡಿಕೊಟ್ರು. ಸೊ ಕಣ್ಣ ಸಲಿಗೆ ಸಾಂಗ್ ಏನಿದೆ ಅದರಿಂದ ನಾನು ಇನ್ನು ಹೀರೋ ಆಗಿ ಅದು ನನ್ನ ಇಲ್ಲಿ ಗಂಟ ಕಾಪಾಡ್ಕೊಂಡ್ ಬಂದಿದೆ ಅಂತ ಒಂದು ಮಾತು ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಅವರು ನಡೆದು ಬಂದಿದ್ದಾರೆ. ಮೊದಲನೇ ಸಿನಿಮಾನ ಅವತ್ತು ಎಲ್ಲೂ ಬಿಟ್ಕೊಡಲ್ಲ ಅವರು. ಇವಾಗ್ಲೂ ಆ ಕಣ್ಣ ಸಲಿಗೆ ಸಾಂಗ್ ಏನಿದೆ ಅದು ಇವಾಗ್ಲೂ ಒಂಥರ ಹೀರೋ ಫೀಲ್ ಆಗಿ ಕೊಡುತ್ತೆ ಅವ್ರಿಗೆ. ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಸೊ ನನ್ನ ಪ್ರಕಾರ ಅಭಿಮಾನಿಗಳ ಕೈ ಬಿಡಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದು. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ.